ಆಕಾಶದೆತ್ತರಕ್ಕೆ ಕಪ್ಪನೆ ರೂಪಿನಿಂದ ಬೆಳೆದು ನಿಂತುಕೊಂಡ. ಯಾರು ನೀವು ಒಂದು ಧರ್ಮರಾಯ? ನಾನೇ ಕಲಿ ಪುರುಷ ಕೇಳೋ ಧರ್ಮಜ, ನಾನೇ ಕಲಿ ಪುರುಷ. ಈ ಕಲಿಪುರುಷದ ಮಹಿಮೆ ಏನಪ್ಪ? ವಾವೆ ವರಸೆಗಳಿಲ್ಲದೆ ಕೂಡುವರು ಜನ. ಅವತ್ತೇ ಹೇಳ್ಬಿಟ್ಟು, ವಾವೆ ವರಸೆ ಇಲ್ಲದೆ ಕೂಡುವರು ಜನ. ಅರ್ಥವಾಯ್ತಲ್ಲ? ನ್ಯಾಯ ನೀತಿ ನೇಮವಿಲ್ಲದೆ ಬದುಕುವರು ಜನ. ಕಟ್ಟಿಕೊಂಡ ಗಂಡನನ್ನ ಕಾಲಲೊದೆಯುವ ಕಾಲ. ತಂದೆ ತಾಯಿಗಳ ಬೀದಿಗೆ ಎಸೆಯುವ ಕಾಲ. ಪುಂಡಪೋಕರಿಗಳ ಕಾಲ, ದುಷ್ಟರ ಕಾಲ, ಕೆಟ್ಟ ಕಾಲ ಬರುತ್ತಿರುವುದು ಧರ್ಮಜ. ಮಂಟೆದೈನವ್ರು ಸಾವಿರ ಅಂತ ಬೇರೆ ಹೇಳ್ತಾವ್ರಲ್ಲ, ಅವರೆಲ್ಲ ಜ್ಞಾನಿಗಳು, ಮಹಾಜ್ಞಾನಿಗಳು ಸಾರಿರ್ತಾರೆ. ಹೇಳಿರ್ತಾರೆ, ಗುಂಡಿ 3 ಹೆಣ ಆಗ್ಬೇಕು, ತುಂಡು 3 ಕಣ ಆಗ್ಬೇಕು, ತುಂಬೆ ಗಿಡಕ್ಕೆ ಏಣಿ ಹಾಕೊಂಡಿರ್ಬೇಕು, ಹಳ್ಳಿ ಮರ ಮಾನಕಾಯಿ ಬಿಡುತ್ತೆ, 16 ವರ್ಷದ ಬಾಲ್ಯ ತಾನು ಮಗುವನ್ನು ಇರಬೇಕು ಅಂತ ಹೇಳ್ತಾರೆ. ಗುಂಡಿ 3 ಹೆಣು 300 ಹೆಣ ಆಗೋದು ಕಣ್ಣಾರೆ ನೋಡಿದ್ರಲ್ಲ. ಹೀಗಿರಬೇಕಾದ್ರೆ ಆ ಕಾಲದ ನಿಯಮವನ್ನ ಮೀರಿಸೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಆ ಕಲಿಮಾಯೆ ಅದು ಕೈ ಬಿಸಿ ಕರೀತಾ ಇದೆ. ನಿನ್ನ ಸತ್ಯ, ಧರ್ಮ, ನ್ಯಾಯ, ನೀತಿ ಇದೆಲ್ಲವನ್ನ ಉಳ್ಳಂತಹ ಪಾತ್ರ ಇವತ್ತು ಮುಗಿದೋಯ್ತು. ಕಲಿಯುಗ ಇಲ್ಲಿಂದ ಆಚೆಗೆಲ್ಲ ಕಲಿಯುಗವೇ. ಆ ಕಲಿಯುಗವೇ ಹಾರ್ಪಟ ಅಂದ್ರೆ ಕಲಿಪುರುಷನ ಹಾರ್ಪಟ. ಕರ್ಮ ಫಲದಾತ ಅಂತ ಹೆಸರಿಟ್ಟುಕೊಂಡವನಲ್ಲ. ಕಲಿಪುರುಷ ಅಂದ್ರೆ ಅವನ ಆರ್ಭಟ. ಕಲಿಪುರುಷ ಅಂದ್ರೆ ಬೆಳಗಾವಿ ತಲಕಡ ಅಂದ್ರೆ ಆ ಶನಿದೇವನನ್ನ ಪ್ರಾರ್ಥನೆ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಗೌರಿ ಮನೋಹರಿ